ಬಿರು ಬೇಸಿಗೆ ಬಿಸಿಲಿಗೆ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಮೂರು ನದಿಗಳು ಕೂಡ ಏನು ಪೂರ್ತಿಯಾಗಿ ಒಂದು ಬತ್ತುವಂಥ ಸನ್ನಿವೇಶದಲ್ಲಿರೋದರಿಂದ ಈಗಾಗಲೇ ಏನು ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು ಮತ್ತು ಕೃಷ್ಣಾ ನದಿಗಳು ಕೂಡ ಬಾಗಲಕೋಟೆ ಅಕ್ಕಪಕ್ಕದಲ್ಲೇ ಹಾದು ಹೋಗಿರೋದ್ರಿಂದ ಬಾಗಲಕೋಟೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಿರೋದು ಸಾಕಷ್ಟು ಜನರಲ್ಲಿಯೂ ಕೂಡ ಬಹಳಷ್ಟು ಒಂದು ಸಮಸ್ಯೆ ಆಗಿದೆ. ಯಾಕಂತಂದರೆ ಈಗಾಗಲೇ ಏನು ಘಟಪ್ರಭಾ ನದಿಯಿಂದ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ದೀವಿ. ಘಟಪ್ರಭಾ ನದಿಯಿಂದ ಏನು ಬಾಗಲಕೋಟೆ ನಗರದ ಕುಡಿಯುವ ನೀರಿನ ಯೋಜನೆಯೊಂದು ಕೂಡ ಈಗಾಗಲೇ ಪ್ರಾರಂಭದಲ್ಲಿತ್ತು. ಆದರೆ ಈಗಾಗಲೇ ಏನು ಘಟಪ್ರಭಾ ನದಿ ಬತ್ತಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನೀರಿನ ಕೊರತೆ ಆಗಿರುವುದರಿಂದ ಏನು ಬಾಗಲಕೋಟೆ ನಗರದಲ್ಲಿ ವಾರದಲ್ಲಿ 4 ದಿನ ನೀರನ್ನು ಬಿಡಲಾಗ್ತಿತ್ತು. ಆದರೆ ಈಗ ವಾರದಲ್ಲಿ 2 ದಿನಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಯಾಕಂತಂದರೆ ಏನು ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಆಮೇಲೆ ಆನದಿನಿ ಬ್ಯಾರೇಜ್ನಲ್ಲಿಯೂ ಕೂಡ ಸಾಕಷ್ಟು ಒಂದು ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಏನು ಪಂಪ್ಸೆಟ್ಗಳು ಕೂಡ ಈ ಒಂದು ನೀರಿಗೆ ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಭಾಳಷ್ಟು ನೀರಿನ ಸಮಸ್ಯೆ ಆಗಿರೋದ್ರಿಂದ ವಾರದಲ್ಲಿ 2 ದಿನಗಳ ಮಾತ್ರ ಬಾಗಲಕೋಟೆಗೆ ನೀರು ಬಿಡುವಂಥದ್ದು ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಈ ನೆಲೆಯಲ್ಲಿ ಇನ್ಮುಂದಾದರೂ ಜಿಲ್ಲಾ ಏನು ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಏನು ಜನರಿಗೆ ಸಮಸ್ಯೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಹಿಡಕಲ್ ಡ್ಯಾಮಿನಿಂದ ನೀರು ಬಿಡಿಸಿದ್ದೇ ಆದರೆ ಇಲ್ಲಿ ಕುಡಿಲಿಕ್ಕೆ ಆಗಿರ್ಬೋದು, ಜಾನುವಾರುಗಳಿಗೂ ಕೂಡ ನೀರಿನ ಸಮಸ್ಯೆ ಹಿಗಿಸಲು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಜನರ ಅಭಿಪ್ರಾಯವಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಿರು ಬೇಸಿಗೆ ಬಿಸಿಲಿಗೆ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಮೂರು ನದಿಗಳು ಕೂಡ ಏನು ಪೂರ್ತಿಯಾಗಿ ಒಂದು ಬತ್ತುವಂಥ ಸನ್ನಿವೇಶದಲ್ಲಿರೋದರಿಂದ ಈಗಾಗಲೇ ಏನು ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು ಮತ್ತು ಕೃಷ್ಣಾ ನದಿಗಳು ಕೂಡ ಬಾಗಲಕೋಟೆ ಅಕ್ಕಪಕ್ಕದಲ್ಲೇ ಹಾದು ಹೋಗಿರೋದ್ರಿಂದ ಬಾಗಲಕೋಟೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಿರುವುದು ಸಾಕಷ್ಟು ಜನರಲ್ಲಿಯೂ ಕೂಡ ಬಹಳಷ್ಟು ಒಂದು ಸಮಸ್ಯೆ ಆಗಿದೆ. ಯಾಕಂತಂದರೆ ಈಗಾಗಲೇ ಏನು ಘಟಪ್ರಭಾ ನದಿಯಿಂದ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ದೀವಿ. ಘಟಪ್ರಭಾ ನದಿಯಿಂದ ಏನು ಬಾಗಲಕೋಟೆ ನಗರದ ಕುಡಿಯುವ ನೀರಿನ ಯೋಜನೆಯೊಂದು ಕೂಡ ಈಗಾಗಲೇ ಪ್ರಾರಂಭದಲ್ಲಿತ್ತು. ಆದರೆ ಈಗಾಗಲೇ ಏನು ಘಟಪ್ರಭಾ ನದಿ ಬತ್ತಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನೀರಿನ ಕೊರತೆ ಆಗಿರೋದ್ರಿಂದ ಏನು ಬಾಗಲಕೋಟೆ ನಗರದಲ್ಲಿ ವಾರದಲ್ಲಿ 4 ದಿನ ನೀರನ್ನು ಬಿಡಲಾಗ್ತಿತ್ತು. ಆದರೆ ಈಗ ವಾರದಲ್ಲಿ 2 ದಿನಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಯಾಕಂತಂದರೆ ಏನು ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಆಮೇಲೆ ಆನದಿನಿ ಬ್ಯಾರೇಜ್ನಲ್ಲಿಯೂ ಕೂಡ ಸಾಕಷ್ಟು ಒಂದು ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಏನು ಪಂಪ್ಸೆಟ್ಗಳು ಕೂಡ ಈ ಒಂದು ನೀರಿಗೆ ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಭಾಳಷ್ಟು ನೀರಿನ ಸಮಸ್ಯೆ ಆಗಿರೋದ್ರಿಂದ ವಾರದಲ್ಲಿ 2 ದಿನಗಳ ಮಾತ್ರ ಬಾಗಲಕೋಟೆಗೆ ನೀರು ಬಿಡುವಂಥದ್ದು ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಈ ನೆಲೆಯಲ್ಲಿ ಇನ್ಮುಂದಾದರೂ ಜಿಲ್ಲಾ ಏನು ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಏನು ಜನರಿಗೆ ಸಮಸ್ಯೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಹಿಡಕಲ್ ಡ್ಯಾಮಿನಿಂದ ನೀರು ಬಿಡಿಸಿದ್ದೇ ಆದರೆ ಇಲ್ಲಿ ಕುಡಿಲಿಕ್ಕೆ ಆಗಿರ್ಬೋದು, ಜಾನುವಾರುಗಳಿಗೂ ಕೂಡ ನೀರಿನ ಸಮಸ್ಯೆ ಹಿಗಿಸಲು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಜನರ ಅಭಿಪ್ರಾಯವಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಿರು ಬೇಸಿಗೆ ಬಿಸಿಲಿಗೆ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಮೂರು ನದಿಗಳು ಕೂಡ ಏನು ಪೂರ್ತಿಯಾಗಿ ಒಂದು ಬತ್ತುವಂಥ ಸನ್ನಿವೇಶದಲ್ಲಿರೋದರಿಂದ ಈಗಾಗಲೇ ಏನು ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು ಮತ್ತು ಕೃಷ್ಣಾ ನದಿಗಳು ಕೂಡ ಬಾಗಲಕೋಟೆ ಅಕ್ಕಪಕ್ಕದಲ್ಲೇ ಹಾದು ಹೋಗಿರೋದ್ರಿಂದ ಬಾಗಲಕೋಟೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಿರೋದು ಸಾಕಷ್ಟು ಜನರಲ್ಲಿಯೂ ಕೂಡ ಬಹಳಷ್ಟು ಒಂದು ಸಮಸ್ಯೆ ಆಗಿದೆ. ಯಾಕಂತಂದರೆ ಈಗಾಗಲೇ ಏನು ಘಟಪ್ರಭಾ ನದಿಯಿಂದ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ದೀವಿ. ಘಟಪ್ರಭಾ ನದಿಯಿಂದ ಏನು ಬಾಗಲಕೋಟೆ ನಗರದ ಕುಡಿಯುವ ನೀರಿನ ಯೋಜನೆಯೊಂದು ಕೂಡ ಈಗಾಗಲೇ ಪ್ರಾರಂಭದಲ್ಲಿತ್ತು. ಆದರೆ ಈಗಾಗಲೇ ಏನು ಘಟಪ್ರಭಾ ನದಿ ಬತ್ತಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನೀರಿನ ಕೊರತೆ ಆಗಿರೋದ್ರಿಂದ ಏನು ಬಾಗಲಕೋಟೆ ನಗರದಲ್ಲಿ ವಾರದಲ್ಲಿ 4 ದಿನ ನೀರನ್ನು ಬಿಡಲಾಗ್ತಿತ್ತು. ಆದರೆ ಈಗ ವಾರದಲ್ಲಿ 2 ದಿನಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಯಾಕಂತಂದರೆ ಏನು ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಆಮೇಲೆ ಆನದಿನಿ ಬ್ಯಾರೇಜ್ನಲ್ಲಿಯೂ ಕೂಡ ಸಾಕಷ್ಟು ಒಂದು ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಏನು ಪಂಪ್ಸೆಟ್ಗಳು ಕೂಡ ಈ ಒಂದು ನೀರಿಗೆ ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಭಾಳಷ್ಟು ನೀರಿನ ಸಮಸ್ಯೆ ಆಗಿರೋದ್ರಿಂದ ವಾರದಲ್ಲಿ 2 ದಿನಗಳ ಮಾತ್ರ ಬಾಗಲಕೋಟೆಗೆ ನೀರು ಬಿಡುವಂಥದ್ದು ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಈ ನೆಲೆಯಲ್ಲಿ ಇನ್ಮುಂದಾದರೂ ಜಿಲ್ಲಾ ಏನು ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಏನು ಜನರಿಗೆ ಸಮಸ್ಯೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಹಿಡಕಲ್ ಡ್ಯಾಮಿನಿಂದ ನೀರು ಬಿಡಿಸಿದ್ದೇ ಆದರೆ ಇಲ್ಲಿ ಕುಡಿಲಿಕ್ಕೆ ಆಗಿರ್ಬೋದು, ಜಾನುವಾರುಗಳಿಗೂ ಕೂಡ ನೀರಿನ ಸಮಸ್ಯೆ ಹಿಗಿಸಲು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಜನರ ಅಭಿಪ್ರಾಯವಾಗಿದೆ.
ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಿರು ಬೇಸಿಗೆ ಬಿಸಿಲಿಗೆ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ 3 ನದಿಗಳು ಕೂಡ ಏನು ಪೂರ್ತಿಯಾಗಿ ಒಂದು ಬತ್ತುವಂಥ ಸನ್ನಿವೇಶದಲ್ಲಿರೋದರಿಂದ ಈಗಾಗಲೇ ಏನು ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು ಮತ್ತು ಕೃಷ್ಣಾ ನದಿಗಳು ಕೂಡ ಬಾಗಲಕೋಟೆ ಅಕ್ಕಪಕ್ಕದಲ್ಲೇ ಹಾದು ಹೋಗಿರೋದ್ರಿಂದ ಬಾಗಲಕೋಟೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಿರುವುದು ಸಾಕಷ್ಟು ಜನರಲ್ಲಿಯೂ ಕೂಡ ಬಹಳಷ್ಟು ಒಂದು ಸಮಸ್ಯೆ ಆಗಿದೆ. ಯಾಕಂತಂದರೆ ಈಗಾಗಲೇ ಏನು ಘಟಪ್ರಭಾ ನದಿಯಿಂದ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ದೀವಿ. ಘಟಪ್ರಭಾ ನದಿಯಿಂದ ಏನು ಬಾಗಲಕೋಟೆ ನಗರದ ಕುಡಿಯುವ ನೀರಿನ ಯೋಜನೆಯೊಂದು ಕೂಡ ಈಗಾಗಲೇ ಪ್ರಾರಂಭದಲ್ಲಿತ್ತು. ಆದರೆ ಈಗಾಗಲೇ ಏನು ಘಟಪ್ರಭಾ ನದಿ ಬತ್ತಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನೀರಿನ ಕೊರತೆ ಆಗಿರುವುದರಿಂದ ಏನು ಬಾಗಲಕೋಟೆ ನಗರದಲ್ಲಿ ವಾರದಲ್ಲಿ 4 ದಿನ ನೀರನ್ನು ಬಿಡಲಾಗ್ತಿತ್ತು. ಆದರೆ ಈಗ ವಾರದಲ್ಲಿ 2 ದಿನಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಯಾಕಂತಂದರೆ ಏನು ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಆಮೇಲೆ ಆನದಿನಿ ಬ್ಯಾರೇಜ್ನಲ್ಲಿಯೂ ಕೂಡ ಸಾಕಷ್ಟು ಒಂದು ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಏನು ಪಂಪ್ಸೆಟ್ಗಳು ಕೂಡ ಈ ಒಂದು ನೀರಿಗೆ ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಭಾಳಷ್ಟು ನೀರಿನ ಸಮಸ್ಯೆ ಆಗಿರೋದ್ರಿಂದ ವಾರದಲ್ಲಿ 2 ದಿನಗಳ ಮಾತ್ರ ಬಾಗಲಕೋಟೆಗೆ ನೀರು ಬಿಡುವಂಥದ್ದು ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಈ ನೆಲೆಯಲ್ಲಿ ಇನ್ಮುಂದಾದರೂ ಜಿಲ್ಲಾ ಏನು ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಏನು ಜನರಿಗೆ ಸಮಸ್ಯೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಹಿಡಕಲ್ ಡ್ಯಾಮಿನಿಂದ ನೀರು ಬಿಡಿಸಿದ್ದೇ ಆದರೆ ಇಲ್ಲಿ ಕುಡಿಲಿಕ್ಕೆ ಆಗಿರ್ಬೋದು, ಜಾನುವಾರುಗಳಿಗೂ ಕೂಡ ನೀರಿನ ಸಮಸ್ಯೆ ಹಿಗಿಸಲು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಜನರ ಅಭಿಪ್ರಾಯವಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಿರು ಬೇಸಿಗೆ ಬಿಸಿಲಿಗೆ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ 3 ನದಿಗಳು ಕೂಡ ಏನು ಪೂರ್ತಿಯಾಗಿ ಒಂದು ಬತ್ತುವಂಥ ಸನ್ನಿವೇಶದಲ್ಲಿರೋದರಿಂದ ಈಗಾಗಲೇ ಏನು ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು ಮತ್ತು ಕೃಷ್ಣಾ ನದಿಗಳು ಕೂಡ ಬಾಗಲಕೋಟೆ ಅಕ್ಕಪಕ್ಕದಲ್ಲೇ ಹಾದು ಹೋಗಿರೋದ್ರಿಂದ ಬಾಗಲಕೋಟೆಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗಿರುವುದು ಸಾಕಷ್ಟು ಜನರಲ್ಲಿಯೂ ಕೂಡ ಬಹಳಷ್ಟು ಒಂದು ಸಮಸ್ಯೆ ಆಗಿದೆ. ಯಾಕಂತಂದರೆ ಈಗಾಗಲೇ ಏನು ಘಟಪ್ರಭಾ ನದಿಯಿಂದ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ದೀವಿ. ಘಟಪ್ರಭಾ ನದಿಯಿಂದ ಏನು ಬಾಗಲಕೋಟೆ ನಗರದ ಕುಡಿಯುವ ನೀರಿನ ಯೋಜನೆಯೊಂದು ಕೂಡ ಈಗಾಗಲೇ ಪ್ರಾರಂಭದಲ್ಲಿತ್ತು. ಆದರೆ ಈಗಾಗಲೇ ಏನು ಘಟಪ್ರಭಾ ನದಿ ಬತ್ತಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನೀರಿನ ಕೊರತೆ ಆಗಿರೋದ್ರಿಂದ ಏನು ಬಾಗಲಕೋಟೆ ನಗರದಲ್ಲಿ ವಾರದಲ್ಲಿ 4 ದಿನ ನೀರನ್ನು ಬಿಡಲಾಗ್ತಿತ್ತು. ಆದರೆ ಈಗ ವಾರದಲ್ಲಿ 2 ದಿನಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಯಾಕಂತಂದರೆ ಏನು ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಆಮೇಲೆ ಆನದಿನಿ ಬ್ಯಾರೇಜ್ನಲ್ಲಿಯೂ ಕೂಡ ಸಾಕಷ್ಟು ಒಂದು ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಏನು ಪಂಪ್ಸೆಟ್ಗಳು ಕೂಡ ಈ ಒಂದು ನೀರಿಗೆ ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಭಾಳಷ್ಟು ನೀರಿನ ಸಮಸ್ಯೆ ಆಗಿರೋದ್ರಿಂದ ವಾರದಲ್ಲಿ 2 ದಿನಗಳ ಮಾತ್ರ ಬಾಗಲಕೋಟೆಗೆ ನೀರು ಬಿಡುವಂಥದ್ದು ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಈ ನೆಲೆಯಲ್ಲಿ ಇನ್ಮುಂದಾದರೂ ಜಿಲ್ಲಾ ಏನು ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಏನು ಜನರಿಗೆ ಸಮಸ್ಯೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಹಿಡಕಲ್ ಡ್ಯಾಮಿನಿಂದ ನೀರು ಬಿಡಿಸಿದ್ದೇ ಆದರೆ ಇಲ್ಲಿ ಕುಡಿಲಿಕ್ಕೆ ಆಗಿರ್ಬೋದು, ಜಾನುವಾರುಗಳಿಗೂ ಕೂಡ ನೀರಿನ ಸಮಸ್ಯೆ ಹಿಗಿಸಲು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಜನರ ಅಭಿಪ್ರಾಯವಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.